ಎಸ್, ಇನ್ನು ತೆಲಂಗಾಣದ ನೂತನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಎನ್ ರಾಮಚಂದ್ರ ರಾವ್ ಆಯ್ಕೆ ಆಗಿದ್ದಾರೆ. ಎನ್ ರಾಮಚಂದ್ರ ಅವ್ರ ಬಗ್ಗೆ ಹೇಳಲಿಕ್ಕೆ ಆ ಮಟ್ಟಿಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಏನು ಇಲ್ಲ, ಆದ್ರೆ ಎಬಿವಿಪಿ ನಾಯಕರು, ಮಾಜಿ MLCಗಳು ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಚುನಾವಣಾ ಪ್ರಕ್ರಿಯೆಯನ್ನ ನಡೆಸಿಕೊಟ್ಟಿದ್ದಾರೆ. ಆದ್ರೆ ಈಗ ಇವೆಲ್ಲದರ ನಡುವೆ ತೆಲಂಗಾಣದಲ್ಲಿ ಅತಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಏನಂದ್ರೆ, ಟಿ ರಾಜಾ ಸಿಂಗ್ ಬಿಜೆಪಿ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟು ಪಕ್ಷದಿಂದ ಹೊರಬಂದಿರೋದು ಮತ್ತು ನನ್ನನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಿ ಮತ್ತು ನನ್ನ ಶಾಸಕ ಸ್ಥಾನವನ್ನು ಕೂಡ ಅನರ್ಹಗೊಳಿಸಿ ಅಂತ ಜಿ ಕಿಶನ್ ರೆಡ್ಡಿ ಅವರಿಗೆ ನಾನು ಹೇಳಿದ್ದೇನೆ ಅಂತ ಟಿ ರಾಜಾ ಸಿಂಗ್ ಅವರೇ ಹೇಳಿದ್ದಾರೆ. ಹಾಗಿದ್ರೆ ರಾಜಾ ಸಿಂಗ್ ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. आपके ही हाथों से हम पार्टी में ज्वाइन हुए थे 2014 में और आपके ही हाथों में हम रिजाइन दे रहे हैं, हम पार्टी के बाहर जा रहे हैं, क्योंकि ये मोनोपोली जब तक पार्टी में बंद नहीं होगी तब तक पार्टी सत्ता में नहीं आएगी और हम दम घुट घुट कर हम पार्टी का सर्वनाश हम नहीं देख सकते। यानी बीजेपी को डुबोने का कार्य कर रहे हैं यहाँ के लोग, यहाँ के कुछ अधिकारीगण जो सत्ता का गलत उपयोग करके पार्टी को डुबोने का जो कार्य कर रहे हैं ना, तो ऐसी डूबती नैया में और पार्टी को डूबते हुए हम नहीं देख सकते, इसलिए हम पार्टी के बाहर आए। आगे का हमने किशन रेड्डी जी को रिक्वेस्ट किया है कि आप स्पीकर को भी एक पत्र लिख दो कि राजा सिंह बीजेपी का विधायक नहीं है, उसको सस्पेंड करो। अगर किशन रेड्डी जी वो भी अगर काम कर देते तो उसका भी हम समर्थन करते हैं। बाकी का हम एक हिंदू नेता है, धर्म प्रचार करना हमारा काम है, वही करते रहेंगे। सर, आप इतने साल से पार्टी में रहे, 3 बार आपने बीजेपी में जीते और आपकी और पार्टी वर्कर्स को क्या बोलना चाह रहे सर? मेरे पार्टी के कार्यकर्ताओं से यही निवेदन करना चाहूँगा, ठीक है ये मेरा व्यक्तिगत निर्णय था, क्योंकि हर इंसान कुछ सालों तक जुल्म सह सकता है, लेकिन कंटिन्यू जुल्म सहे उतनी शक्ति मेरे पास नहीं है। लेकिन आप लोग पार्टी में रहिए, पार्टी की सेवा करते रहिए, आज नहीं तो कल आपके अच्छे दिन आएंगे। ಎಸ್, ರಾಜಾ ಸಿಂಗ್ ಹೇಳಿದ್ದನ್ನ ಕೇಳಿದ್ರಲ್ಲ. ರಾಜಾ ಸಿಂಗ್ ಮೊದಲು ಶಿವಸೇನೆಯಲ್ಲಿದ್ರು, ಇದು ಹಿಂದೂ ಪರ ಸಂಘಟನೆಗಳನ್ನ ಬೆಂಬಲಿಸಿಕೊಳ್ಳುತ್ತಾ ಒಬ್ಬ ಪ್ರಭಾವಿ ಹಿಂದೂ ನಾಯಕನಾಗಿ ಬೆಳೆದಿದ್ರು. ಅನೇಕ ಸಲ ಜೈಲಿಗೆ ಹೋದ್ರು. ಯಾರ ಪರವಾಗಿ ಹೋದ್ರು ಅಂದ್ರೆ ಹಿಂದೂಗಳ ಈಗ ಅಲ್ಲಿ ಹೈದರಾಬಾದ್ ಅಂದ್ರೆ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಮುಸ್ಲಿಮರ ಪ್ರಭಾವ ಸಾಕಷ್ಟಿದೆ. ಅವರುಗಳ ವಿರುದ್ಧ ಹೋರಾಟವನ್ನ ಮಾಡ್ಕೊಂತು ಹಿಂದೂಗಳ ರಕ್ಷಣೆಯನ್ನ ಮಾಡ್ಕೊಂತ ಹಿಂದೂಗಳ ದೇವಾಲಯದ ಉಳಿವಿಗಾಗಿ ಹೋರಾಡಿದ್ರು. ಮತ್ತೆ ಹಿಂದೂಗಳ ರಕ್ಷಣೆಗೆ, ಹಿಂದೂ ಕಾರ್ಯಕರ್ತರ ರಕ್ಷಣೆಗೆ, ಗೋ ರಕ್ಷಣೆಗೆ ಸಾಕಷ್ಟು ಹೋರಾಟಗಳನ್ನ ಮಾಡಿ ಅನೇಕ ಬಾರಿ ಜೈಲಿಗೆ ಹೋದ್ರು. ಇವೆಲ್ಲವನ್ನ ಅನುಭವಿಸಿದಂತ ರಾಜಾ ಸಿಂಗ್ ಅವರು ನಿಜಕ್ಕೂ ಕೆಲವೊಂದಿಷ್ಟು ಜನರ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಇದ್ದಾರೆ. ಇಲ್ಲ, ಹೆಂಗಾದ್ರೂ ಮಾಡಿ ರಾಜಾ ಸಿಂಗ್ ನ ಮುಗಿಸ್ಬೇಕು ಅನ್ನೋದು ಇದು ತಯಾರಾಗಿದ್ದಂತೂ ಸತ್ಯ. ರಾಜಾ ಸಿಂಗ್ ಅವರೇ ಖುದ್ದಾಗಿ ಹೇಳಿದ್ದಾರೆ, ನನ್ನ ಕುಟುಂಬವನ್ನ ಭಯೋತ್ಪಾದಕರು ಟಾರ್ಗೆಟ್ ಮಾಡಿದ್ದಾರೆ. ಆದ್ರೆ ಈ ಭಯೋತ್ಪಾದಕರು ಟಾರ್ಗೆಟ್ ಮಾಡೋದು ಮತ್ತೆ ಈ ಬಿಜೆಪಿಯಿಂದ ಹೊರ ಬರಲಿಕ್ಕೆ ಏನ್ ಕಾರಣ ಅನ್ನೋದು ಇಲ್ಲಿಯ ತನಕ ಸ್ಪಷ್ಟವಾಗಿಲ್ಲ. ಯಾಕಂದ್ರೆ ರಾಜಾ ಸಿಂಗ್ಗೆ ಅನಿಸುತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗಬಹುದಿತ್ತೇನೋ ಅಂತ. ಈಟೆಲ್ ರಾಜೇಂದ್ರ ಇದ್ರು, ಧರ್ಮಪುರಿ ಅರವಿಂದ್ ಇದ್ರು, ಟಿ ರಾಜಾ ಸಿಂಗ್ ಇದ್ರು, ಇವರೆಲ್ಲ ಕೂಡ ರಘುನಂದನ್ ರಾವ್ ಇದ್ರು, ಇವರೆಲ್ಲ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿ ಇದ್ರು. ಆದ್ರೆ ಹೈಕಮಾಂಡ್ ಮಾತ್ರ ಎನ್ ರಾಮಚಂದ್ರ ಅವರನ್ನ ನೇಮಕ ಮಾಡಿದೆ. ಇದರಲ್ಲಿ ಎಲ್ಲೋ ಒಂದಿಷ್ಟು ಗೊಂದಲ ಸೃಷ್ಟಿ ಆಗಿತ್ತು. ಹಾಗಾಗಿ ಇವೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಕೈ ಮಿಸ್ ಆದಕ್ಕೆ ಹೋದ್ರ, ಇಲ್ಲಾಂದ್ರೆ ನೈಜವಾಗಿ ಬಿಜೆಪಿಯಲ್ಲಿ ನೈಜವಾಗಿ ಹಿಂದೂ ಕಾರ್ಯಕರ್ತರಿಗೆ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆದ ಹಾಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಪ್ರಖರ ಹಿಂದುತ್ವವಾದಿಗಳು, ಕಟ್ಟರ್ ಹಿಂದುತ್ವವಾದಿಗಳು ಇವತ್ತು ಒಬ್ರೊಬ್ಬರಾಗಿ ಪಕ್ಷದಿಂದ ಹೊರ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯತ್ನಾಳ್ ಅವ್ರನ್ನ ನೋಡ್ಬೋದು, KS ಈಶ್ವರಪ್ಪ ಅವ್ರನ್ನ ನೋಡ್ಬೋದು. ಈಗ ತೆಲಂಗಾಣದಲ್ಲಿ ರಾಜಾ ಸಿಂಗ್ ನ ಬಾರಿ. ಅಂದ್ರೆ ಎಲ್ಲೋ ಒಂದು ಕಡೆ ಕಟ್ಟರ್ ಹಿಂದುತ್ವವಾದ, ಪ್ರಖರ ಹಿಂದುತ್ವವಾದವನ್ನು ಕೂಡ ಬಿಜೆಪಿ ನೆಗ್ಲೆಕ್ಟ್ ಮಾಡಿ ತಮ್ಮ ಅಜೆಂಡಾಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತಾ ಇದೆಯಾ, ಪ್ರಖರ ಹಿಂದುತ್ವವಾದಿಗಳನ್ನ, ಕಟ್ಟರ್ ಹಿಂದುತ್ವವಾದಿಗಳನ್ನ ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ಅನ್ನೊಂದು ಮಾತುಗಳು ಕೂಡ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇದೆ. ರಾಜಾ ಸಿಂಗ್ ಕೇವಲ ಆ ಕ್ಷೇತ್ರಕ್ಕೆ ಪ್ರಭಾವ ಬೀರಿದಂತಹ ರಾಜಕಾರಣಿ ಅಲ್ಲ. ರಾಜಾ ಸಿಂಗ್ ಅಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಂತ ವ್ಯಕ್ತಿ. ರಾಜಾ ಸಿಂಗ್ ಅಂದ್ರೆ ಧರ್ಮದ ಪರವಾಗಿ ನಿಲ್ಲುವಂತ ವ್ಯಕ್ತಿ. ರಾಜಾ ಸಿಂಗ್ ಅಂದ್ರೆ ಈ ಹಿಂದೂ ಸಮಾಜದ ಹೃದಯ ಸಾಮ್ರಾಟ ಅನ್ನೋ ಒಂದು ರೀತಿಯಲ್ಲಿ
ಬಿಂಬಿತವಾದಂತಹ ನಾಯಕ. ಆದ್ರೆ ಅಂತ ನಾಯಕ ಬಿಜೆಪಿಯಲ್ಲಿ ಇದ್ದದ್ದು ಸಡನ್ ಆಗಿ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ಏನೋ ಬದಲಾವಣೆ ಆಗಿದೆ, ಬಿಜೆಪಿಯವರು ಎಲ್ಲೋ ತಮ್ಮ ಅಜೆಂಡಾವನ್ನ ಬದಲಾಯಿಸಿಕೊಂಡಿದ್ದಾರೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ರೆ ಇದ್ರ ಬಗ್ಗೆ ಹೆಚ್ಚಿನ ಸ್ಪಷ್ಟನೆಯನ್ನ ಹೈಕಮಾಂಡ್ ನಾಯಕರು ಕೊಡಬೇಕು. ಮತ್ತು ರಾಜಾ ಸಿಂಗ್ ಯಾಕೆ ಹೊರಗೆ ಹೋದ್ರು ಇನ್ನು ಇದ್ರ ಬಗ್ಗೆ ಹೆಚ್ಚಿನ ತನಿಖೆ, ಏನು ಒಳಗೆ ತನಿಖೆ ಆಗ್ಬೇಕು. ಯಾಕಂದ್ರೆ ಅಲ್ಲಿ 8 ಸಂಸದರು ತೆಲಂಗಾಣದಲ್ಲಿದ್ದಾರೆ, ಅದೇ ರೀತಿ 8 ಶಾಸಕರಿದ್ದಾರೆ. ಆ 8 ಸಂಸದರು 8 ಶಾಸಕರು ಗೆಲ್ಲುವುದರಲ್ಲಿ ರಾಜಾ ಸಿಂಗ್ ಅವರ ಕಾರ್ಯವು ಕೂಡ ಸಾಕಷ್ಟಿದೆ. ಯಾಕಂದ್ರೆ ಒಂದು ಕಾರ್ಯಕರ್ತರ ಪಡೆ ಇದೆ, ಹಿಂದೂ ಸಮಾಜವನ್ನ ಒಗ್ಗೂಡಿಸುವಲ್ಲಿ ರಾಜಾ ಸಿಂಗ್ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ರಾಜಾ ಸಿಂಗ್ ಬಿಜೆಪಿ ಪಕ್ಷದಿಂದ ಹೊರ ಹೋಗಿದ್ದು ಅನೇಕ ಕುತೂಹಲಗಳಿಗೆ ಕಾರಣವಾಗಿದೆ. ಆದರೆ ಇನ್ನಷ್ಟು ಮಾಹಿತಿ ಅಪ್ಡೇಟ್ ಆಗಬೇಕಾಗಿದೆ, ಯಾಕೆ ಅವ್ರು ಹೊರ ಹೋದ್ರು ಅನ್ನೋದು. ಇವಾಗಿದ್ವು ಇವತ್ತು ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗ್ತೀನಿ, ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತೇನೆ.